ಜೀವ ಸಮೇತ ಸಮಾಧಿ ಆಗಿರತಕ್ಕಂಥದ್ದು ನೋಡಿ ಅಲ್ಲಿ ಹತ್ರ ಜೀವ ಸಮೇತ ಸಮಾಧಿ ಆಗಿರೋ ಜಾಗ ಇದು. ಸಂಕಲ್ಪ ಮಾಡ್ಕೊಂಡ್ರೆ ಖಂಡಿತ ನಿಮ್ದೊಂದು ಮದುವೆ ಆಗುತ್ತೆ. ಭಗವಂತ ಬಿಟ್ರೆ ಕರ್ಮ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಲಿ ಕೊಡ್ಲೇಬೇಕು. ಕ್ಷೇತ್ರ ಪಾಲಕರು ಇದು ಕಾಯಂತ ಕ್ಷೇತ್ರ ಪಾಲಕರು ಇಂತೆಂತ ಜನ ನಂಬಿರೋ ಇವತ್ತು ಕೋಟ್ಯಾಧೀಶ್ವರ ಕೋಟಿ ಹೊಟ್ಟೆ ಎಷ್ಟೋ ಜನ ಬೋರ್ಗೆ ನೀರಿಲ್ಲ ಕೊಡ್ತೀಯೇನೋ. ಭಗವಂತನ ಹಿಂದೆ ಶ್ರೀನಿವಾಸನಿಗೆ ಅಲ್ಲಿ ತಿರುಪ್ತಿನಲ್ಲಿ ಬಾಬಾಜಿ ಅಂತ ಒಬ್ಬ ಭಕ್ತ ಇದ್ದ. ಬಾಬಾಜಿನ ಭಕ್ತ ಇದ್ದ ಹಿಂದೆ ಅವನ ಮನೆಗೆ ಡೈಲಿ ಹೋಗಿ ಅವ್ರ ಜೊತೆ ಹಾಡು ಹೇಳಿಕೊಂಡು ಮಲಕ್ಕೊಂಡು ಅವ್ರ ಹತ್ರ ವಿಶ್ರಾಂತಿ ತಗೊಂಡು ಬರ್ತಾ ಇದ್ರು ಶ್ರೀನಿವಾಸ ಅವರು ಬಾವಾಜಿ ಅಂತ. ಅದಕ್ಕೆ ಒಂದು ಹಾಡು ಹೇಳ್ರಿ, ನಾನು ನಿನ್ನ ಮನೆಗೆ ಬಂದಿದ್ದೀನಿ. ತಿಮ್ಮಪ್ಪನವರು ತಿರುಪ್ತಿನಲ್ಲಿ ಕೃಷ್ಣ ಮೂಲ ಅವರು ಕೃಷ್ಣ ಅಲ್ವಾ, ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಒಂದೇ. ರಾಮ, ಚನ್ನಕೇಶವ, ಕೇಶವ, ಮುಕುಂದ, ಮುರಾರಿ, ಕೃಷ್ಣ, ಚಲುನಾರಾಯಣ ಎಲ್ಲ ಒಂದೇ, ಎಲ್ಲ ಒಬ್ನೇ ಕೃಷ್ಣ ಶ್ರೀಕೃಷ್ಣ ಅವತಾರ ದಶಾವತಾರ ಅಂತ ಮೊದಲೇ ನಾವು ಅವರ ಅವತಾರಗಳಿಗೆ ಕೊನೆನೇ ಇಲ್ಲ ಅವ್ರದ್ದು ಮಹಾವಿಷ್ಣುದು. ಹೀಗಿರ್ಬೇಕಾದ್ರೆ ಈ ಮಾರ್ಗದಲ್ಲಿ ಇಲ್ಲಿ ಬಂದು ನೆಲೆಸಿದ್ದಾಗ ಇಲ್ಲಿ ಒಬ್ರ ಮುದುಕಿ ಇದ್ರಂತೆ. ಅವರು ಪರಮ ಭಕ್ತರು ಇವ್ರಿಗೆ, ಅವ್ರಿಲ್ಲ ಅಂದ್ರೆ ಉಸಿರೇ ಇಲ್ಲ ಇವ್ರಿಗೆ. ಆ ತರ ಇದ್ದಾಗ ಭಗವಂತ ಡೈರೆಕ್ಟ್ ಬಂದು ಅವರು ಇವರೆಲ್ಲ ಕೂತ್ಕೊಂಡು ಒಡನಾಡಿ ನಾವ್ ಹೆಂಗ ಮಾತಾಡ್ತೀವಿ ಆತರ ಮಾತಾಡ್ತಿದ್ರಂತೆ. ಈಗ ನಿನ್ ಸ್ಥಳ ನಾನ್ ಬಿಟ್ಟು ಹೋಗಕ್ ಆಗಲ್ಲಪ್ಪ, ನಾನು ನೀನ್ ಇಲ್ಲಿ ಇರ್ತೀಯಲ್ವಾ, ನಾನ್ ನಿನ್ ಕೆಳಗಡೆ ಇರ್ತೀನಿ ಅಂದಾಗ ಬಂದು ಇಲ್ಲಿ ಜೀವವಾದಿ ಸಮಾಧಿ ಆದ್ರಂತೆ. ಜೀವ ಸಮೇತ ಇಲ್ಲಿ ಸಮಾಧಿ ಆಗಿರತಕ್ಕಂಥದ್ದು ನೋಡಿ ಅಲ್ಲಿ ಹತ್ರ ಜೀವ ಸಮೇತ ಸಮಾಧಿ ಆಗಿರೋ ಜಾಗ ಇದು. ಇಲ್ಲಿ ಯಾರೇ ಜನ ಭಕ್ತಾದಿಗಳು ಬಂದ್ರು ಅಲ್ಲಿ ಭಗವಂತನ ಹತ್ರ ಒಂದು ನಮಸ್ಕಾರ ಹಾಕಿದ ಮೇಲೆ ಇಲ್ಲಿಗೆ ಬಂದು ಒಂದು ಕಲ್ ತಗೊಂಡು ಅಪ್ಪ ನಾನು ಬಂದಿದ್ದೀನಿ ಕಣೋ ಅಂತ ಇಲ್ಲಿ ಹಾಕ್ಬಿಟ್ಟು ನಮಸ್ಕಾರ ಹಾಕೊಂಡು ಪ್ರದಕ್ಷಿಣೆ ಹಾಕೊಂಡು ಹೋಗ್ತಾರೆ. ಅದು ಇದು ಹಾಕೊಂಡು ಹೋಗೋದ್ರಿಂದ ಅಂದ್ರೆ ಬಂದಿದ್ದೀನಿ ಅಂದ್ರೆ ಭಗವಂತ ನೋಡ್ಲಿಲ್ಲ ಅಂದ್ರೆ ಇವ್ರು ಬಂದಿರ್ತಾರ ಕಣಯ್ಯ, ಇವ್ರು ಅವ್ರಿಗೆ ಹೇಳ್ತಾರೆ ಅಂತ. ಓಕೆ 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 ಓಕೆ. ಈಗ ನೀವು ದೇವರ ಹತ್ರ ಡೈರೆಕ್ಟ್ ಆಗಿ ಕೊಡ ಎಲ್ಲಿ ತೀರ್ಥ ಅನ್ನಕ್ ಆಗಲ್ಲ. ನಾನು ಒಂದು ಹಾಕ್ಬಿಡ್ತೀನಿ. ಹೌದು ಅಂತ ಬಂದಿದ್ದೀನಿ ಕಣಪ್ಪ. ಅರ್ಚಕರು ಈಗ ಭಗವಂತ ಹತ್ರ ನೀವು ತೀರ್ಥ ಪ್ರಸಾದ ಸಿಗುತ್ತಾ? ಸಿಗಲ್ಲ. ಅವ್ನು ಸುಮ್ಮನೆ ನೋಡ್ತಾ ಇರ್ತಾನೆ. ಅದಕ್ಕೆ ಅರ್ಚಕರನ್ನ ಅಂತ ಇಟ್ಟಿರೋದು. ಹೌದು ಅವನ ಕಡೆಯಿಂದ ತೀರ್ಥ ಪ್ರಸಾದಗಳು ನೈವೇದ್ಯಗಳು ಎಲ್ಲ ಸಿಗತ್ತೆ. ಅರ್ಥ ಆಯ್ತಾ? ಹಾಗೆ ನಾವೀಗ ಪೂಜೆ ಮಾಡ್ಬೇಕಾದ್ರು ಈಗ ನೀವ್ ಬಂದ್ರಿ ಹೋದ್ರಿ, ಮಜ್ಜನ ತಗೊಂಡು ಬಂದ್ರೆ ಇಲ್ಲಿಗ್ ಬಂದು ಒಂದು ಪ್ರದಕ್ಷಿಣೆ ಹಾಕಿ ಅನಂತರ ಬೆಟ್ಟ ಹತ್ತದು. ಬರ್ತಿದ್ದೀನಪ್ಪ, ಹೋಗ್ತಾ ಇದೀನಿ ನಿನ್ ತಂದೆ ಹತ್ರ ಅಂತ ಬಂದಾಗ ನಾನು ನೋಡ್ದೆ, ಇಲ್ಲಿಗೆ ಬಂದೆ ಅಲ್ಲಿಗೆ ಹೋಗಿದ್ ನೀವು ಬಂದು ಪ್ರದಕ್ಷಿಣೆ ಹಾಕೊಂಡು ಅಲ್ಲಿ ಹೋಗ್ಬೇಕು. ಅಂದ್ರೆ ಹಿರೀಕರದ ಒಂದು ಏನು ಸೇವೆ ಇದೆ ಭಗವಂತನ ಸೇವೆಗಿನ್ನ ಮಿಗಿಲದು. ಹಿರೀಕರ ಸೇವೆ ಇದೆಯಲ್ಲ, ತಂದೆ ತಾಯಿ ಸೇವೆ ಇದೆಯಲ್ಲ, ಹಿರೀಕರು ಯಾರೇ ಆಗಿರ್ಲಿ ಅವರು ನಮ್ಮವರೇ ಆಗಿರ್ಬೇಕಾಗಿಲ್ಲ, ಇನ್ನೊಬ್ರು ಆಗ್ಬೇಕಾಗಿಲ್ಲ. ಹಿರೀಕರು ಒಂದು ಅನುಭವ ಇದೆ, ಒಂದು ಲೆಕ್ಕಾಚಾರ ಇದೆ. ಅವ್ರ ಸೇವೆ ಇದೆಯಲ್ಲ ಭಗವಂತನ ಪ್ರೀತಿ ಮುಟ್ಟತ್ತದ, ಭಗವಂತನ ಪಾದಕ್ ಮುಟ್ಟತ್ತದ. ಇದು ಹಿರೀಕರ ಗೌರಿ ಅಂತ ಅವತ್ತಿ ಕಾಲದಿಂದಲೂ ಬಂದರು ಒಂದು ಕಲ್ಲು ಹಾಕ್ಬಿಟ್ಟು ಹೋಗ್ತಾರೆ. ಅದ್ಭುತ. ಇಲ್ಲಿನ ಇತಿಹಾಸನೇ ತುಂಬಾ ರೋಮಾಂಚನ. ಏನು ಉತ್ಸವ ಇದ್ದಾಗ ನೀವು ಪರಿಚಯ ಇದ್ರೆ, ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಉತ್ಸವ ಇಲ್ಲಿ ಮಾಡ್ಬೇಕಾದ್ರೆ ಹೇಳ್ತೀನಿ, ಬಂದ್ ನೋಡಿ. ಖಂಡಿತ ಬರ್ತೀನಿ ಸ್ವಾಮಿಗಳೇ. ಪ್ಲೇಸ್ ಇದನ್ನ ಉತ್ಸವ ಮೂರ್ತಿ ಇಲ್ಲಿ ಬಂದಾಗ ಆಡ ಅವತಾರಗಳು, ಲೆಕ್ಕಾಚಾರ, ಅಡ್ಡೆ ಏನಾಡತ್ತೆ ಅದನ್ನ ಪೂರ್ತಿ ಫೋನ್ ಮಾಡ್ತೀನಿ, ಕಾಂಟ್ಯಾಕ್ಟ್ ಅಲ್ಲಿ. ಆ ಉತ್ಸವ ಮೂರ್ತಿ ಹೊರಟಾಗ ಹಿಂಗೈತೆ, ಉತ್ಸವ ಬನ್ನಿ ಅಂತೀನಿ, ಕೆಲ್ಸ ಬಿಟ್ಟು ಬನ್ನಿ ನೋಡಿ ಅದನ್ನ. ಕಣ್ಣಿಂದ ನೋಡಿ, ಮೂಲೆಯಿಂದಲೂ ಬರ್ತಾರೆ. ಎಂತೆಂತ ಜನ ಇವನ್ ನಂಬಿರೋರು ಇವತ್ತ ಕೋಟ್ಯಾಧೀಶ್ವರ ಆಗಿದ್ದಾರೆ. ಹೌದಾ? ಕೋಟಿ ಗಟ್ಲೆ ಅರ್ಕೆಗಳೆಲ್ಲ ಕಟ್ಕೊಂಡ್ರ ಸಕ್ಸಸ್ ಬಂದು ಎಷ್ಟೋ ಜನ ಬಂದು ಮಂದ್ಯ ಕುರಿಯರು ಬಂದಿಲ್ಲಿ ಅರ್ಕೆ ಕಟ್ಕೊಂಡು ಹೋಗಿ, ಮಂದ್ಯ ಕುರಿಯರು ಅರ್ಕೆ ಕಟ್ಕೊಂಡು ಹೋಗಿ ಗುರುಗಳೇ ಆಯ್ತು ಸಕ್ಸಸ್ ಆಯ್ತು ಅನ್ಬಿಟ್ಟು ತಿರ್ಗಾ ಇನ್ನೊಂದು ವರ್ಷ ಬಂದಾಗ ಅರ್ಕೆ ಕೊಟ್ಟು ಹೋಗಿದ್ದಾರೆ. ಅವ್ರು ಯಾರು ಸಿರಾ ಕಡೆ ಇದ್ದವ್ರು, ಅವ್ರಿಗೆ ಗೊತ್ತೇ ಇಲ್ಲ. ಇವ್ರು ಅವ್ರಿಗೆ ಭಕ್ತರು ಅಲ್ಲ, ಬಂದ್ರು ಪೂಜೆ ಮಾಡ್ತಾ ಇದ್ದೆ, ನನ್ ಮಗಳಿಗೆ ಒಂದು ಹಿಂಗಾದ್ರೆ ಸಾಕು ಅಂತ ಅಂದ್ರು. ಅನ್ಕೊಂಡು ಹೋದ್ರೆ ಮದ್ವೆ ಆದ್ರೂ ಸಾಕು. ನೋಡ್ರಪ್ಪ, ಮದ್ವೆ ಆಗ್ದಲ್ಲ ಹುಡುಗರೆಲ್ಲ ಇದ್ದೀರಲ್ಲ, 30 ವರ್ಷ 40 ವರ್ಷ ಆಗಿರೋರು ಇಲ್ಲಿ ದೇವಸ್ಥಾನ ಸಂಕಲ್ಪ ಮಾಡ್ಕೊಂಡ್ರೆ ಖಂಡಿತ ನಿಮ್ದೊಂದು ಮದ್ವೆ ಆಗುತ್ತೆ. ಆ ಭಗವಂತಗೆ ನಿಮ್ಮ ಖಂಡಿತ ತಲುಪುತ್ತೆ. ಅದು ಒಳ್ಳೆ ಇಚ್ಛಾ ಮನಸ್ಥಿತಿಯಿಂದ, ಶುದ್ಧ ಮನಸ್ಥಿತಿಯಿಂದ ಬಂದು ಬೇಡಿಕೆ, ಏಕಚಿತ್ತ ಮನೋಗ್ರತೆಯಿಂದ ಇರಬೇಕು, ಏಕಾಗ್ರತೆಯಿಂದ ಇರಬೇಕು. ಭಗವಂತನಲ್ಲಿ ಬಂದ್ರೆ
ಈಗ ಭಗವಂತನಲ್ಲಿ ಬಂದ ಏಕಾಗ್ರತೆ ಎಷ್ಟು ನಿಮ್ಗೆ ಬರುತ್ತೋ ಅಷ್ಟು ಬೆನಿಫಿಟ್ ನಿಮಗೆ ಹೊರತು ನಮಗಲ್ಲ. ಏಕಾಗ್ರತೆ ಇರಬೇಕು, ಇಷ್ಟಂತೂ ಸತ್ಯ. ಭಗವಂತನ ಪಾದಧಾರಣೆಗೂ ಏಕಾಗ್ರತೆಯಿಂದ ಭಗವಂತನ ಸ್ಥಾನಕ್ಕೆ ಬಂದಿರ್ತಾರೆ, ಯಾವ್ದೋ ಮೊಬೈಲ್ ಇಟ್ಕೊಂಡಿರ್ತಾರೆ. ಭಗವಂತ ಸ್ಥಾನಕ್ಕೆ ಬಂದಿರ್ತಾರೆ, ಏನೋ ಇಷ್ಟ ಮಾಡಿರ್ತಾರೆ. ಯಾವ್ದೋ ಭಗವಂತನ ಸ್ಥಾನಕ್ಕೆ ಬಂದಿರ್ತಾರೆ, ಯಾರೋ ಫೋನ್ ಮಾಡಿರಂತ ಅವರ ಲೀಲೆಲ್ಲ ಅವುಗಳೇ ಜಾಸ್ತಿ. ಅವೆಲ್ಲ ಬೇಡ. ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಒಂದು ವಿಗ್ರಹ ನೋಡಿ, ಅಥವಾ ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ, ಏಕಾಗ್ರತೆ ಇದ್ರೆ ಮಾತ್ರ ಹೋಗಿ. ಸುಮ್ಮನೆ ಎರ ಕರ್ಮಕ್ಕೆ ಇನ್ನೂ ಅಷ್ಟು ಸುತ್ಕೋಬೇಡಿ. ಖಂಡಿತ ಹೌದು. ಅಲ್ಲಿಗೆ ಬಂದು ಏನೇನೋ ಯೋಚನೆ ಮಾಡಿ ಅದು ಬೇಡ, ಅದೆಲ್ಲ ಬೇಡ. ನಿಮ್ದು ಏನಿದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋದೇಕೆ? ನಮ್ಮ ನೋವು ನಲಿವುಗಳನ್ನ ಬಿಟ್ಟು ಆ ಭಗವಂತನ ಹತ್ರ ಒಂದ್ ಸ್ವಲ್ಪ ನೆಮ್ಮದಿನಾರ ಸಿಗ್ಲಿ ಅಂತ ಹೋಗ್ತಕ್ಕಂಥದ್ದು. ಅದನ್ನೇ ನೀವು ಮರ್ತು ಬಿಟ್ಟು ಅಲ್ಲಿರ್ತಕ್ಕಂಥ ಏನು ಗೊಂದಲವನ್ನ ತಗೊಂಡು ಏನೆಲ್ಲ ಮಾಡ್ಕೊಂಡು ಮತ್ತೆ ಏನಕ್ಕೆ ಹೋಗ್ಬೇಕು? ಖಂಡಿತ ಹೌದು, ಇಷ್ಟೇ ಸತ್ಯ. ಪ್ರಯೋಜನ ಇಲ್ಲ. ಮನೇಲಿ ಇರಿ, ಯಾರು ಬೇಡ ಅಂದ್ರ? ಭಗವಂತ ಏನ್ ಕರೆದಿದ್ನ? ಹೌದು. ಅಲ್ಲಿ ಅರ್ಚಕರನ್ನಾರ ಕರೆದಿದ್ರ ಅಥವಾ ಅಲ್ಲಿ ಜನ ಏನಾರ ಕಳಿಸಿದ್ರ? ಏನಿಲ್ವಲ್ಲ. ನಿಮ್ಮ ಏಕಾಗ್ರತೆ ಏನಿದೆಯಾ ಹೋಗ್ಬೇಕು ಅಂತ ಇವಾಗ ನಿಮಗೆ ಏನಾರ ಕರೆದಿದ್ರ? ನಿಮಗೆ ಕರೆದಿದ್ರ? ಅನ್ಕೊಂಡಿದ್ರ? ನಾನು ಅನ್ಕೊಂಡಿಲ್ಲ. ಏನು ಆಟೋಮೆಟಿಕ್ ಭಗವಂತನ ಕರುಣೆ. ನಿನ್ನೆ ದಿನ ನಿನ್ನೆ ಬೆಳಿಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡಿದೆ. ನನ್ನ ಫ್ರೆಂಡ್ ಹೇಳ್ದ, ಮಧ್ಯಾಹ್ನ ಏನೋ ಒಂದು ನನ್ಗೇನೋ ಒಂದು ಸಂಕಲ್ಪ ಆಯ್ತು, ಇವತ್ತು ಬೆಳಗ್ಗೆ ಎದ್ಬಿಟ್ಟು ಬರ್ತಾ ಇದೆ. 3 ಗಂಟೆಗೆ ಇಲ್ಲಿದ್ದೀನಿ. ಹೌದು ಹೌದು. ಅಂದ್ರೆ ಅವನ ಕರುಣೆ ಇಲ್ದಲೆ, ಅವನ ಆಶೀರ್ವಾದ ಇಲ್ದಲೆ, ಅವನ ದಾರಿ ಇಲ್ದಲೆ ಮಾಡಕ್ ಆಗತ್ತಾ? ಖಂಡಿತ ಆಗಲ್ಲ, ಆಗದೇ ಇಲ್ಲ, ಚಾನ್ಸ್. ಈಗ ನಾನು ಪೂಜೆ ಬೆಂಗಳೂರಿಂದ ಬಂದಿದ್ದೀನಿ. ನಾನು ಬೆಂಗಳೂರಿಂದ ಇರೋದು. ನಾನು ಇರೋದೇ ಬೆಂಗಳೂರಲ್ಲಿ. ನಾನು ಮೇಲೆ ಕತ್ತಿದ್ರೆ ಹೊಟ್ಟೆಶ್ವಾಗಲ್ಲ, ಇನ್ನೊಂದಿಲ್ಲ, ಬಾಯಾರಿಕೆ ಆಗಲ್ಲ, ಏನಿಲ್ಲ. ಅಲ್ಲಿ ಏನಾರ ಕೂತ್ಕೊಂಡೆ ಅಂದ್ರೆ ನೀವು ಬರ್ಲಿಲ್ಲ ಅಂದ್ರೆ ಸುಮ್ಮನೆ ಬುಕ್ ಹಿಡ್ಕೊಂಡು ಓದ್ತಾ ಕೂತಿರೋದಷ್ಟೇ. ಮಂತ್ರಗಳನ್ನ ಪಠಿಸ್ಕೊಂಡು, ಮಂತ್ರಗಳು ಹೇಳ್ತಾ ಬುಕ್ ಹಿಡ್ಕೊಂಡು ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಅವನ ಪಾದ ನೋಡ್ಕೊಂಡಿರೋದೇ ಅಷ್ಟೇ ನಮ್ಮ ಒಂದು ಆಸೆ. ಬೇರೆ ಇನ್ನೇನು ಇಲ್ಲ. ಪ್ರಪಂಚದಲ್ಲಿ ನಾವೇನು ಸಂಪಾದನೆ ಮಾಡಿಲ್ಲ. ಅದ್ ಯಾವ ಜನ್ಮದ ಪುಣ್ಯನ ಅವರ ಪಾದವನ್ನ ಹೂವ ಮುಟ್ಟಿ ನಾವು ಹಾಕಿ ಅವ್ರ ಸೇವೆ ಮಾಡ್ತಾ ಇದೀವಲ್ಲ, ಯಾವ ಜನ್ಮದ ಪುಣ್ಯನೋ ಎಲ್ರಿಗೂ ಸಿಗುತ್ತಾ ಇದು. ಇಲ್ಲಿ ಯಾವ್ದೇ ರೀತಿ ನೀವು ದುಡ್ಡನ್ನ ಕೊಟ್ಟು ಇಲ್ಲಿ ಇನ್ನೊಂದ್ ಮಾಡ್ಬೇಕು, ಇಲ್ಲಿ ದುಡ್ಡಿಗೆ ಬೆಲೆಗೆ ಕೊಡ್ಕೋಬೇಕು, ದುಡ್ಡನ್ನ ಕೊಟ್ಟು ಅರ್ಕೆ ಕಟ್ಕೋಬೇಕು ಅನ್ನೋದು ಏನು ಇಲ್ಲ. ನಿಮ್ಮ ಕೋರಿಕೆ ಏನಿದೆ ನಿಮ್ಮಿಷ್ಟ, ಅದು ನಿಮ್ಮಿಷ್ಟ. ಅಭಿಷೇಕ ಮಾಡಿಸ್ಬೇಕು ಅಂತೀರಾ, ಬನ್ನಿ ಮಾಡಿಸಿ. ಹೌದು. ಅಥವಾ ಅವನಿಗೆ ವಸ್ತ್ರ ಉಡಿಸ್ಬೇಕು ಅಂದ್ರೆ ಬನ್ನಿ ಉಡಿಸಿ. ಹೌದು. ಒಂದು ಆಹಾರ ತಂದು ಹಾಕ್ಬೇಕು ಅಂದ್ರೆ ಹಾಕಿ. ಹೌದು. ಅಥವಾ ಅವನಿಗೆ ಏನಾರ ಒಂದು ಒಡವೆ ಮಾಡಿಸ್ಬಿಡ್ತೀರಾ, ಅದ್ ಅಳತೆ ತಗೊಂಡೋಗಿ ನೀಟಾಗಿ ಭಗವಂತನ ಸೇರಂಗ್ ಮಾಡಿ. ಹೌದು. ಇನ್ನೊಬ್ಬರ ಮಧ್ಯವರ್ತಿ ಕೈ ಸಿಕ್ಕಿ ಹಾಳಾಗಕ್ ಬಿಡ್ಬೇಡಿ. ಏನೇ ಸೇವೆ ಸೇರಿದ್ರು ಭಗವಂತನ ಸೇರ್ಬೇಕು. ಹೌದೌದು, ನಿಜ. ಏನೂ ಮಾಡಕ್ಕಾಗಲ್ಲ ಅಂತಂದ್ರೆ ಮನ್ಸಿಂದಲಾರ ಬಂದು ಅಷ್ಟೇ. ನಿಮ್ ಕೈಲಿ ಏನ್ ಶಕ್ತಿ ಇದೆ? ಒಂದ್ 4 ದಳ ಹೂವ ಬೇಕಾ? ಅದನ್ನ ತಂದು ಪಾದಕ್ಕೆ ಹಾಕೊಳ್ಳಿ. ಅದನ್ನೇ ಬೇಕು ಅಂತ ಹೇಳ್ದ. ಹೌದು. ಅವನ್ ಏನ್ ಹೇಳ್ತಿದ್ದಾನೆ ಅಂದ್ರೆ, ಅವನ್ ಶ್ರೀನಿವಾಸ ಏನ್ ಹೇಳ್ತಿದ್ದಾನೆ, ಮೊದಲು ಕೈ ಹಿಂಗ್ ಅಂತವನೆ, ಇಲ್ಲಿ ಹಾಕು, ಇಲ್ಲಿ ಹಾಕಿಲ್ಲ, ನನ್ನ ಪಾದಕ್ಕೆ ಹಾಕಿಲ್ಲಿ, ಹಿಂಗಿದಾನ ಅವನು. ಇಲ್ಲಿ ಹಾಕು, ಆಮೇಲೆ ಕೊಡ್ತೀನಿ, ಇಲ್ಲಿ ಹಾಕು. ನಾನು ಹಾಕ್ತೀನಿ ಅಂತ ಕೇಳ್ತೀನಿ ಅಂತ ಹಾಕ್ಬೇಡ, ನೀನ್ ಹಾಕು. ನೀನ್ ಯಾರ್ದು ಹಾಕ್ತಾ ಇದೀಯಾ? ಯಾರ್ದು ಹಾಕ್ತಾ ಇದೀಯ ನೀನು? ನಿಂದೇನಲ್ವಲ್ಲ, ನಂದು. ನಾನ್ ಕೊಟ್ಟಿರೋದ್ ನನ್ಗೆ ಆಗ್ತಾ ಇದೆಯಾ? ಕೊಟ್ಟಿರೋದ್ರ ಫುಲ್ ಹಾಕ್ಬೇಡ, ಏನ್ ಶಕ್ತಿ ಇದೆ ಅದನ್ನ ಹಾಕು. ಓಲಿ ನಂದು ಅಂತೇಳಿ ಯಾವ್ದು ನಿಂದು ತೋರ್ಸು. ಖಂಡಿತ ಖಂಡಿತ. ಯಾವ್ದು ನಿಂದು? ಹೌದು. ಯಾವ್ದಿದೆ? ಹೆಂಡತಿ ನಿನ್ನವರ, ಮಕ್ಳು ನಿನ್ನವರ, ತಾಯಿ ತಂದೆ ನಿನ್ನವರ, ಪ್ರಪಂಚ ನಿಂದ, ಈ ಜಮೀನು ನಿಂದ, ನಿನ್ನೂರು ನಿಂದ. ಒಂದು ಕುಂಟೆ ಹೊಡೆದಾಡ್ತೀರಾ. ಅವನ ಮೇಲೆ ಅಂತಂದ್ರೆ ದ್ವೇಷ, ಇವನ ಮೇಲೆ ಅಂತ ಏನಕ್ಕೆ? ಯಾರ್ದದು? ಖಂಡಿತ ಎಲ್ಲ ಒಂದಿನ ಬಿಟ್ಟು ಹೋಗದೆ. ಎಲ್ಲ ನೀವು ಕೋಟಿಗಿರಿ. ಹೌದು. ಇಡೀ ಪ್ರಪಂಚದಲ್ಲಿ ಅರ್ಧ ರಾಜ್ಯನೇ ಹೊಡ್ಕೊಳ್ಳಿ, ಎಲ್ಲ ಬಿಟ್ಟೆ ಹೋಗೋದು. ಎಂತಂತ ಹಿಂದೆ ಹತ್ತಿರದ ಮಹಾರಥಗಳೆಲ್ಲ ಬೆಟ್ಟ ಎಲ್ಲ ಮಣ್ಣು ಪಾರ ಹೋಗಿದ್ದಾರೆ. ನಮ್ದು ಯಾವ ಲೆಕ್ಕ? ಖಂಡಿತ ಇರಲ್ಲ. ಅದಕ್ಕೆ ಭಗವಂತ ಹೇಳೋದು ಹಿಂಗ್ ಇಟ್ಕೊಂಡಿದ್ದಾನೆ ಕೈಯ, ಇಲ್ಲಿ ಹಾಕು, ಇಲ್ಲಿ ಹಾಕು. ನೋಡಿ, ಮೊನ್ನೆ ಫ್ಲೈಟ್ ಆಕ್ಸಿಡೆಂಟ್ ಆಯ್ತಲ್ಲ, ಎಂತೆಂತ ಮಾಜಿ ಮುಖ್ಯಮಂತ್ರಿ ಬೇರೆ ಸತ್ತೋದ್ರು, ಎಂತೆಂತ ವ್ಯಕ್ತಿ, ಗಣ್ಯ ವ್ಯಕ್ತಿ. ಗೊತ್ತಿತ್ತಾ ಅಲ್ವಾ? ಗೊತ್ತಿತ್ತಾ? ಗೊತ್ತಿಲ್ಲ. ಅದೇ ಹಾಸ್ಟೆಲ್ಗೆ ಹೋಗಿ ಗುದ್ದಬೇಕು ಅನ್ನೋದೇನಿತ್ತು? ಏನಿತ್ತು ಅಲ್ವಾ? ಖಂಡಿತ. ಇಂತ ವ್ಯಕ್ತಿಗಳು ಎಲ್ಲ ಹೊಂಟೋದ್ರು. ಇದ್ರ ಮಧ್ಯೆ ಜನರಿಗೆ ಏಂತಕ್ಕೆ ಅಸೂಯೆ, ದುರಾಸೆ, ಕಲ್ಪನೆಗಳು ಇಷ್ಟಕ್ಕೆ ತಿಳ್ಕೋಬೇಕು. ಜನಸಾಗರ ಎಷ್ಟು ಕಲಿತಾರೋ ಅಷ್ಟು ವಿನಾಶಕಾಲ ಹತ್ರ ಬರ್ತಾ ಇರತ್ತೆ. ಅಂದ್ರೆ ಕೊರೋನಾ ಬಂತು, ಯಾಕೆ ಬಂತು? ನಾವು ಮಾಡ್ತಾ ಇರೋ ಒಂದು ಕೆಟ್ಟ ಇತ್ಯರ್ಥಗಳು ಯಾವಾಗ ಅತಿ ಮೀರಿ ಹೋದಾಗ ಅದಕ್ಕೊಂದು ಏನು ಅಂತ್ಯ ಅನ್ನೋದು ಖಂಡಿತ. ಮನುಷ್ಯ ಎಷ್ಟು ಸ್ಪೀಡ್ ಹೋಗ್ತಾನೋ ಅಷ್ಟು ಅವನು ಅಪಘಾತಕ್ಕೆ ಅವನು ತಲುಪ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿರಲ್ಲ ಅಷ್ಟೇ.
ಅದು ಒಂದು ಸೂಚನೆ ಅವನ್ ಎಷ್ಟು ಸ್ಪೀಡ್ ಹೋಗ್ತಾನೋ ಇದು ನನಗೆ ಬಡೀತಾ ಇದೆ ಅನ್ನೋದನ್ನ ಅವನು ತಿಳ್ಕೋಬೇಕು. ಯಾವುದೇ ಮನುಷ್ಯ ಆಗಿರ್ಲಿ, ಯಾರೇ ಆಗಿರ್ಲಿ, ಆಸೆ, ದುರಾಶೆ, ದುರಾಂಕಾರ ಇವೆಲ್ಲ ಬಿಟ್ಬಿಡಿ. ನಮ್ದು ಅನ್ನೋದು ಏನೂ ಇಲ್ಲ, ಎಲ್ಲ ಒಂದು. ಈಗ ಏನಾಗಿದೆ ಅಂದ್ರೆ ಕೆಲವರು ಭಕ್ತಾದಿಗಳಿದ್ದಾರೆ, ಅವರು ದೇವಾಂಗ ಸಟ್ರು ಜಾಸ್ತಿ. ಇದಕ್ಕೆ ದೇವಾಂಗ ಸಟ್ರು ಭಕ್ತಾದಿಗಳು ಜಾಸ್ತಿ. ಅವ್ರು ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಬಂದ್ರೆ ಒಂದು ಲಾರಿ ಜನ ಒಂದು ಟೆಂಪೋದಲ್ಲಿ ಹಿಂಗ್ ಬಂದ್ಬಿಡ್ತಾರೆ. ಬಂದ್ರೆ ಮೇಲ್ಗಡೆ ಪೂಜೆ ಮುಗಿಸ್ತಾರೆ. ಫಸ್ಟ್ ಅಭಿಷೇಕ, ನೈವೇದ್ಯ, ಭಗವಂತನಿಗೆ ಸಿಹಿ ನೈವೇದ್ಯ ಎಲ್ಲ ಮುಗಿಸ್ತಾರೆ. ಮುಗಿಸಿ ಆದ್ಮೇಲೆ ಇಲ್ಲೊಂದು ಮೊದಲೇ ಮಾಡೋರು, ಇಲ್ಲಿ ಕಲ್ಲಿಟ್ಬಿಟ್ಟು ಗದ್ದಿಗೆ ತರ ಮಾಡಿ ಒಂದು ಮರಿಯನ್ನ ಕಡ್ದು ಇಲ್ಲೇ ಈ ಪ್ಲೇಸ್ ಅಲ್ಲಿ ಮಾಡ್ಕೊಂಡು, ಇಲ್ಲಿ ಮಾಡ್ಕೊಂಡು ಅವರೇ ಊಟ ಮಾಡ್ಕೊಂಡು ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಅವರು ಮೇಕತ್ತಿ ಇಳಿದ ಮೇಲೆ ಹೊಲ್ಸ್ಮುಟ್ಟಿದ ಮೇಲೆ ಕತ್ತಲ್ಲ, ಯಾರು ಎತ್ತಲ್ಲ, ಯಾರು ಹೊತ್ತಲ್ಲ. ಹೀಗಿರ್ಬೇಕಾದ್ರೆ ಏನಾಗಿದೆ, ಇವರು ಬತ್ತಿದ್ದರು ಈ ವರ್ಷ ಇದು ಪ್ರತಿಷ್ಠಾಪನೆ ಆದ್ಮೇಲೆ ನಾವು ಬರೀ ಕಲ್ ಪೂಜೆ ಮಾಡ್ಬೇಕಲ್ಲ, ಅಲ್ಲೊಂದು ಪಾಳ್ ಮಂಟಪ ಇದೆ, ಅಲ್ಲಿ ಕೆಂಚರಾಯ ಭೂತರಾಯನ್ನ ಪ್ರತಿಷ್ಠಾಪನೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ರತಿಷ್ಠಾಪನೆ ಹೊಸದಾಗಿ ಮಾಡೋರೆ. ಈಗ ಅಲ್ಲೇ ಅವ್ರು ಮರಿ ಕಡ್ಕೋಬಹುದು, ಇಲ್ಲಿ ಆರಾಮ ಕಡ್ಕೋಬಹುದು, ಮರಿನಾರ ಕಡ್ಕೋಬಹುದು, ಏನ್ ಬೇಕಾದ್ರೂ ಮಾಡಿದ್ಮೇಲೆ ಹಬ್ಬಿಗೆ ಹತ್ತಂಗಿಲ್ಲ, ಯಾರು ಮೇಲ್ಗಡೆ ಹತ್ತಂಗಿಲ್ಲ. ಒಂದ್ ವೇಳೆ ಚೇಷ್ಟೆ ಮಾಡಿದ್ರೆ ಅನುಭವಿಸ್ತಾರೆ, ನಿಮ್ ಪಾಪ ನೀವು ಅನುಭವಿಸ್ತೀರಾ. ಅಲ್ಲೇ ಬಹುಮಾನ ಅಲ್ಲ, ಇವತ್ತು ಪಾಪ ಮಾಡಿದ್ನು ಕರ್ಮ ಅನುಭವಿಸ್ಲೇಬೇಕು. ಭಗವಂತ ಬಿಟ್ರು ಕರ್ಮ ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಲ್ವಾ? ಖಂಡಿತ. ಈಗ ನೋಡೇ ಬಿಡೋಣ, ಮಾತಾಡೇ ಬಿಡೋಣ, ನೋಡೋಣ ಅಂತ ಹೋಗ್ತಾರಲ್ಲ, ಅಲ್ಲೇಡ್ರ ಅಲ್ಲೇ ಬಹುಮಾನ. ಹೌದು, ನಾಳೆ ಅನ್ನಂಗಿಲ್ಲ, ಕಾಯಿಲ್ಲ. ಅಲ್ಲೇಡ್ರ ಅಲ್ಲೇ ಬಹುಮಾನ. ನಿಜ. ಈ ವಿಜಯ ಕೆಂಚರಾಯ ಭೂತರಾಯ ಇವ್ರಿಗೆ ಬಲಿ ಕೊಡ್ಲೇಬೇಕು. ಇವ್ರಿಗೆ ಕ್ಷೇತ್ರ ಪಾಲಕರು ಇದು ಕಾಯ ಅಂತ ಕ್ಷೇತ್ರ ಪಾಲಕರು. ಇಲ್ಲಿ ತಿಮ್ಮಪ್ಪನ ಕ್ಷೇತ್ರ ಪಾಲಕರು, ತಿಮ್ಮಪ್ಪಂಗೆ ಸಿಹಿ, ಅವನ ಕ್ಷೇತ್ರ ಪಾಲಕರು ಇಲ್ಲಿ ಕಾಯ್ತಕ್ಕಂಥ ಕ್ಷೇತ್ರ ಪಾಲಕರಿಗೆ ಬಲಿಸಬೇಕು. ಹಾಗಾಗಿ ಅವ್ರಿಗೆ ಬಲಿ ಬೇಕೇ ಬೇಕು. ಹೋಳಿನಾರ ಕುಯ್ಬೇಕು, ಅವ್ರ ಇಷ್ಟ ಅದು. ಅಂದ್ರೆ ಸರ್, ಈಗ ನಾವ್ ಏನೋ ಒಂದ್ ಬೇಡಿಕೆ ಹಿಡಿದು ಒಂದ್ ಸಂಕಲ್ಪ ಆದಾಗ ಇಲ್ಲಿ ಬಂದು ನೋಡಿ. ಕಟ್ಟಬೇಕಾದ್ರೆ ಮಾಡ್ಬೇಕಾರೆ ಇದನ್ನೆಲ್ಲ ಮಾಡಿದ್ರೆ ಗಲೀಜೆಲ್ಲ ಇದೆ, ಕ್ಲೀನ್ ಮಾಡಿಲ್ಲ, ಸಿಮೆಂಟ್ ಎಲ್ಲ ಇದೆ. ಇದನ್ನ ಕಟ್ಟಬೇಕಾದ್ರೆ ಮೇಲ್ಗಡೆ ವಿಗ್ರಹನ ಜಲವಾಸ, ಧಾನ್ಯವಾಸ, ಕ್ಷೀರವಾಸ ಮಾಡ್ಬೇಕಾದ್ರೆ ಇಲ್ಲಿ ಮಾಡಿದ್ರು. ಅದಿನ್ನು ಹಂಗೆ ಇದೆ. ಅದು ಇದು ಮೂಲ ಅಂದ್ರೆ ದೇವರ ಮೂಲ ಇದೇನಾ? ಅಲ್ಲಲ್ಲ, ಮೂಲ ದೇವ್ರಿದು. ಅವತ್ತಿನ ಕಾಲದಿಂದಲೂ ಹಿಂದೆ ಏನು ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ರು, ಇದೇ ಮೂಲ ವಿಗ್ರಹ. ಇದು ಯಾರು ಪ್ರತಿಷ್ಠಾಪನೆ ಮಾಡಿದ್ರು ಅದು ಯಾರಿಗೂ ಗೊತ್ತಿಲ್ಲ. ಚೋಳರ ಕಾಲದಲ್ಲಿ ಹಿಂದೆ ಒಂದೇ ದಿವಸಕ್ಕೆ ದೇವಸ್ಥಾನ ಕಟ್ಟಿದ ಹಳೆಯ ದೇವಸ್ಥಾನ ಅದು ಇದ್ದಿದ್ದು. ಅದು ನೋಡಿ, ಇಲ್ಲಿ ವಿಗ್ರಹ ಭಿನ್ನವಾಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಇದು ಮೂಲ ವಿಗ್ರಹ ಹಳೇದು. ಅಂದ್ರೆ ಇದಕ್ಕೆ ಪೂಜೆ ಪುನಸ್ಕಾರ ಇಲ್ಲ, ಅಂದ್ರೆ ವರ್ಷಗಳು ಇತಿಹಾಸಗಳು. ಹೌದು, 864 ವರ್ಷಗಳ ಇತಿಹಾಸ ಇದೆ. 864 ವರ್ಷಗಳ ಒಂದು ಇತಿಹಾಸ. ಈ ಸ್ಟೋನ್ಗೆ ಅಷ್ಟು ಪವರ್ ಇದೆ. ಇವನತ್ರ ಬೇಡ್ಕೊಂಡಿರೋರು, ವರ ತಗೊಂಡಿರೋರು ಯಾವತ್ತು ಇಲ್ಲ ಅಂತ ಹೋಗಿಲ್ಲ. ಎಷ್ಟೋ ಜನ ಬೋರ್ಗೆ ನೀರಿಲ್ಲ ಕೊಡ್ತೀಯೇನೋ ಕೊಡಪ್ಪ ಅಂತ ಬೇಡ್ಕೊಂಡ್ರೆ ರೈತರುಗಳು ಬಂದು ಇಲ್ಲಿ ಕೇಳ್ಕೊಂಡು ತುಂಬಾ ಜನ ಬಂದು ಹೂವು ಆಗಿದ್ದಕ್ಕೆ ಮಿಸ್ಸೇ ಇಲ್ಲ. ಫೇಲ್ ಆಗಿರೋ ಬೋರ್ಗಳು ಸತ ಚಾನ್ಸೇ ಇಲ್ಲ. ಹೌದು, ಮತ್ತೆ ಅದಕ್ಕೆ ಕುರ್ಸಿ ನೀರ್ ಬಂದಿದ್ದಾವೆ. ಎಷ್ಟೋ ಮದುವೆಗಳನ್ನ ಇವನ್ ಸಮ್ಮುಖದಲ್ಲಿ ಮಾಡಿದೀವಿ. ಮದುವೆಗಳು ಇವತ್ತು ಗೋಲ್ಡ್ ಆಗಿದ್ದಾರೆ. ಈ ಭಗವಂತನ ಹತ್ರ ಬಂದೆಲ್ಲ ಬಂದು ಮನ್ಸಲ್ಲಿ ಭಗವಂತ ನನ್ಗೆ ಏನೋ ಒಂದ್ ಒಳ್ಳೇದ್ ಮಾಡಪ್ಪ ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಭಿನ್ನವಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಪವರ್ಫುಲ್. ನನ್ನಪ್ಪನ ಮರೆಯಕ್ಕೆ ಆಗಲ್ಲ. ನನ್ನಪ್ಪನ ಸುಮ್ಮನೆ ಮತ್ತೆ ನಮಸ್ಕಾರ ಮಾಡ್ಕೋಬೋದಾ? ಮಾಡಿ. ಶ್ರೀ ಕೇಶವ ಪರಮಾತ್ಮ ಅದನ್ನ ಇವಾಗ ವಿಗ್ರಹ ಮೂರ್ತಿಗೆ ಪೂಜೆ ಪುನಸ್ಕಾರ ಇಲ್ಲ ಅನ್ಬಿಟ್ಟು
ಜಲವಾಸ ಮಾಡ್ಬೇಕು ಅಂತ ಇತ್ತು. ಜಲವಾಸ ಮಾಡೋದ್ ಬೇಡ, ಇಲ್ಲಿ ಗೋಡೆ ತರ ಕಟ್ಟಿ ಶೋಕೇಸ್ ತರ ಮಾಡಿ ನಮ್ಮ ಮೂಲ ವಿಗ್ರಹ ಹಳೇದೊಂದಿತ್ತು ಅನ್ನೋದಕ್ಕೆ ಶಾಶ್ವತವಾಗಿರ್ಲಿ ಅಂತ ಇಲ್ಲಿಗೊಂದು ಶೋಕೇಸ್ ತರ ಮಾಡಿ ಇಡೋಣ ಅಂತ. ಇದನ್ನ ಒಳ್ಳೆ ಕೆಲಸ ಬಿಡಿ. ಇದನ್ನ ನೀರಿಗೆ ಬಿಡ್ಬೇಕು ಅಂತ ಜಲವಾಸಕ್ಕೆ ಮಾಡ್ಬೇಕು ಅಂತ ಇದ್ದಿದ್ದು. ಅದಕ್ಕೆ ನಮ್ಗೇನ್ ಆಸೆ ಬೇಡ, ಅವ್ನ್ ನೋಡ್ತಿದ್ರೆ ನಮ್ಗೆ ಹೋಗಕ್ ಮನ್ಸ್ ಬರಲ್ಲ. ಹೌದು, ಇರ್ಲಿ. ಊರವರೆಲ್ಲ ಒಂದ್ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಬಿಡಿ, ಊರಿನ ಗ್ರಾಮಸ್ಥರು ಅಲ್ವಾ. ಯಾವತ್ತಾದ್ರೂ ತರಕಾಗುತ್ತಾ ಸ್ವಾಮಿಗಳೇ? 864 ವರ್ಷ ಇತಿಹಾಸ ಒಂದಿಷ್ಟ ತೋರಿಸಿ ನೋಡ, ಚಾನ್ಸೇ ಇಲ್ಲ. ಇದಿದೆ, ಅದನ್ನ ನಾವು ಅಟ್ಲೀಸ್ಟ್ ಪೂಜೆ ಬೇಡ, ಅಟ್ಲೀಸ್ಟ್ ಬಂದು ಮಕನಾದ್ರೂ ನೋಡ್ಕೊಂಡು ಹೋಗ್ಬೋದಲ್ಲ. ಅದಕ್ಕೆ ನೀಟಾಗಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಅಚ್ಚುಕಟ್ಟು ಮಾಡಿ ಇಲ್ಲಿ ಇರಿಸ್ಬೇಕು. ಕ್ರೆಡಿಟ್ ಜಕ್ನಳ್ಳಿ ಗ್ರಾಮಸ್ಥರಿಗೆ ತಲುಪಬೇಕು. ಖಂಡಿತ ಅಲ್ವಾ? ಖಂಡಿತ. ಜಕ್ನಳ್ಳಿ ಗ್ರಾಮಸ್ಥರಿಗೆ, ಜಕ್ನಳ್ಳಿ ಗ್ರಾಮಸ್ಥರು ಮತ್ತು ಅರ್ಚಕರಿಗೆ ತಲುಪಬೇಕು. ಒಂದು 864 ವರ್ಷ ಇತಿಹಾಸ ಇರೋ ಒಂದು ವಿಗ್ರಹನ ಒಂದು ನೀರಿಗೆ ಬಿಡದೇನೆ ಒಂದು ಇಲ್ಲೇ ಇಟ್ಕೊಂಡು ಜನರಿಗೆ ನೀವು ತೋರಿಸ್ಬೇಕು, ಅದನ್ನ ಯಾವಾಗ್ಲೂ ನೋಡ್ಬೇಕು ಅನ್ನೋದನ್ನ ಒಂದು ನಿಮ್ಮ ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳಿಗೆ ಇನ್ನೂ ಗೊತ್ತಾಗ್ಲಿ ಅಂತ ನೀವು ಒಂದು ನಿರ್ಧಾರ ತಗೊಂಡಿರೋದು ತುಂಬಾ ಒಳ್ಳೆ ಒಂದು ದೊಡ್ಡ ನಿರ್ಧಾರ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.